ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ರಸ್ತೆ ಗುಂಡಿಯನ್ನ ಮುಚ್ಚುತ್ತೇವೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿಗೆ ಕಿರಣ್ ಮಜುಂದಾರ್ ಶಾ ಅವರ ಕೊಡುಗೆ ಇದೆ. ಬೆಂಗಳೂರು ಕೂಡ ಮಜುಂದಾರ್ಗೆ ಎಲ್ಲವೂ ಕೂಡ ಕೊಟ್ಟಿದೆ. ಮಳೆಯಿಂದ ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ. ಹಾಗಾಗಿ ಮಳೆಗಾಲ ಸಂದರ್ಭದಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಆಗಲ್ಲ. ಆದರೂ ಕೂಡ ನಾವು ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದೀವಿ ಅಂತ MB ಪಾಟೀಲ್ ಹೇಳಿದ್ದಾರೆ. ಕಿರಣ್ ಮಜುಂದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ನಲ್ಲಿ ಟೆಕ್ನಾಲಜಿಲಿ ಅವರು ಕಾಣಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವ್ರು ಎಲ್ಲವನ್ನೂ ಕೂಡ ಕೊಟ್ಟಿದೆ. ಇಟ್ ಇಸ್ ಮ್ಯೂಚುವಲ್. ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು ಸ್ಟೇಟ್ ಹೈವೇ ಹಿಡ್ಕೊಂಡು ಗ್ರಾಮೀಣ ರಸ್ತೆಗಳು ಹಿಡ್ಕೊಂಡು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, PW ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಮನೆಗಳಿರ್ಬೋದು. ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆನೇ ತಗೊಳ್ಳಿ, 58% ಅಡಿಷನಲ್ ಮಳೆ ಆಗಿದೆ. ಬಾಗಲಕೋಟೆ ಜಿಲ್ಲೆ 38%. ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ. ಇವತ್ತು ದಿವಸ ಇಡೀ ರಾಜ್ಯದಲ್ಲಿ ಇದಾಗಿದೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮಜುಂದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾರದಷ್ಟು ಕೆಲಸ ಇವತ್ತು ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದ್ದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದ್ದೀವಿ, ಸಮಯ ತೆಗೆದುಕೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ನಾನು ಎಲ್ಲ ಆದ್ಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಂತಲ್ಲ, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಿರಣ್ ಮಜುಂದಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತು ಹೇಳುವಂಥದ್ದು ಕಿರಣ್ ಮಜುಂದಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಮಳೆಗಾಲದಲ್ಲಿ ಆ್ಯಕ್ಚುಲಿ ನಾವು ಈ ಟಾರ್ ಹಾಕಬಾರ್ದಂಥದ್ದು. ಟಾರ್ಗೂ ಮತ್ತು ನೀರಿಗೆ ಅದು ಬದ್ಧ ವೈರಿ ಇದ್ದ ಹಾಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಬೆಂಗಳೂರಿನ ಗುಂಡಿಗಳಿಗೆ ಸಂಬಂಧಪಟ್ಟ ಹಾಗೆ TV9 ಕೂಡ ಏನ್ ರೋಡ್ ಗುರು ಅನ್ನೋ ಅಭಿಯಾನವನ್ನು ಮಾಡಿತ್ತು. ಕೆಲವೊಂದಷ್ಟು ಕಡೆ ಅದರ ಇಂಪ್ಯಾಕ್ಟ್ ಕೂಡ ನಾವು ನೋಡಿದ್ದೀವಿ. ಆದರೆ ಇನ್ನು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕ್ಲಿಯರ್ ಆಗಬೇಕಾಗಿದೆ, ಗುಂಡಿಗಳು ಈಗ ಮುಚ್ಚಬೇಕಾಗಿದೆ. ಆದರೆ ವಿದೇಶದವರೊಬ್ಬರು ಬಂದು ಈ ಸಮಸ್ಯೆಗಳನ್ನು ಎತ್ತು ತೋರಿಸಿದಾಗ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಒಂದು ರೀತಿ ಮುಜುಗರನೇ ಅದು. ಹಾಗಾಗಿ ಈಗ ಸರ್ಕಾರ ಈ ವಿಚಾರವಾಗಿ ಎಷ್ಟು ಕಾರ್ಯೋನ್ಮುಖವಾಗ್ತಾ ಇದೆ, ಜೊತೆಗೆ ಈ ಟ್ವೀಟ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಮುಂದೆ. ಅವಿನಾಶ್, ಇದೀಗ ಕಿರಣ್ ಮಜುಂದಾರ್ ಶಾ ಅವರು ಮಾಡಿರುವಂತಹ ಒಂದು ಪೋಸ್ಟ್ ಏನಿದೆ, ಇದು ಸರ್ಕಾರಕ್ಕೆ ಒಂದು ಸ್ವಲ್ಪ ಮಟ್ಟಿಗಿನ ಮುಜುಗರವಂತೂ ತಂದಿಡ್ತಾ ಇದೆ. ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಮಳೆ ಬೀಳ್ತಾ ಇದೆ. ಮಳೆಯ ಪ್ರಮಾಣ ಎಷ್ಟಿದೆ ಅಂತಂದ್ರೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಳೆಯ ಪ್ರಮಾಣ ಇದೆ. ಇದನ್ನ ಸಹಜವಾಗಿಯೇ ಮತ್ತು ಪ್ರಾಕ್ಟಿಕಲ್ ಆಗಿ ಈ ರೀತಿಯ ಸಮಸ್ಯೆಗಳನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಕೂಡ ಎದುರಿಸ್ತಾ ಇದ್ದಾರೆ. ಆದ್ರೆ ಹಾಗಂತ ಸರ್ಕಾರ ಈ ಒಂದು ರಸ್ತೆ ಗುಂಡಿ ಮುಚ್ಚುವ ವಿಷಯದಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗಿಯೂ ಇಲ್ಲ. ಇದೇ ವರ್ಷ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಲಕ್ಷಾಂತರ ಕೋಟಿ ಮೌಲ್ಯದ ಬಂಡವಾಳ ಹೂಡಿಕೆಯ ನಿರೀಕ್ಷೆಯನ್ನ ಇಟ್ಕೊಳ್ತಾ ಇದೆ. ಮತ್ತು ಬೆಂಗಳೂರನ್ನ ನಾವು ಆ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದೀವಿ. ಇಡೀ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು GST ಅಥವಾ ಅತಿ ಹೆಚ್ಚು GDP ಕರ್ನಾಟಕ ಕೊಡ್ತಾ ಇದೆ, ಬೆಂಗಳೂರು ಕೊಡ್ತಾ ಇದೆ ಅಂದಾಗ ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಮ್ಮ ಮೂಲಸೌಕರ್ಯಗಳು ಕೂಡ ಇರಬೇಕಾಗುತ್ತೆ. ಆದ್ರೆ ಇದೀಗ ಕಿರಣ್ ಮಜುಂದಾರ್ ಶಾ, ಮೋಹನ್ ದಾಸ್ ಪೈ ಈ ರೀತಿಯ ಒಂದು IT ಸೆಕ್ಟರ್ನ ಬಿಗ್ ಲೆಜೆಂಡ್ಗಳು ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ಷೇಪವನ್ನ ಈ ಮೂಲಕ ಎತ್ತುತ್ತಾ ಇದ್ದಾರೆ. ಸರ್ಕಾರ ಎಲ್ಲಿ ಲೋಪದೋಷವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತಮ್ಮ ಪೋಸ್ಟ್ಗಳ ಮೂಲಕ ಗಮನ ಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಜುಂದಾರ್ ಶಾ ಅವರ ಟ್ವೀಟ್ ಕೂಡ ಇದೀಗ ಅದೇ ರೀತಿಯಲ್ಲಿ ಗಮನ ಸೆಳ್ತಾ ಇದೆ. ಅಂದ್ರೆ ಓವರ್ಸೀಸ್ ಇಂದ, ಬೇರೆ ರಾಷ್ಟ್ರದಿಂದ ಬೆಂಗಳೂರಿಗೆ ಬಂದಂತಹ ಬಂಡವಾಳ ಹೂಡಿಕೆಗೆ ಅಂತ ಹೇಳಿ ಗಮನ ಹರಿಸೋದಕ್ಕೆ ಬಂದಂತಹ ವ್ಯಕ್ತಿಯೊಬ್ಬರು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಗಮನ ಸೆಳಿತಾರೆ. ಬೆಂಗಳೂರಿನ ತಾವು ಸಾಗಿ ಹೋಗುವಂತಹ ಮಾರ್ಗದಲ್ಲಿ ಕಸ ಇತ್ತು, ಸರ್ಕಾರ ಪೂರಕವಾದಂತಹ ವಾತಾವರಣ ಇದ್ದಾಗಲೂ ಕೂಡ ಯಾಕೆ ಸರಿಯಾದಂತಹ ಸಹಕಾರವನ್ನ ಸರ್ಕಾರ ಕೊಡ್ತಿಲ್ಲ ಅನ್ನುವಂತ ಪ್ರಶ್ನೆ ಎತ್ತಿದ್ದನ್ನ
ಇದೀಗ ಮುಜುಮ್ದಾರ್ ಶಾ ಅವರು ಸರ್ಕಾರದ ಗಮನಕ್ಕೆ ಪೋಸ್ಟ್ ಮೂಲಕ ತರೋದಕ್ಕೆ ಹೊರಟಿದ್ದಾರೆ. ಆದ್ರೆ ಈ ಪೋಸ್ಟ್ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅಷ್ಟೇ ಸೂಕ್ಷ್ಮವಾದಂತಹ ಪ್ರಶ್ನೆ. ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಮುಜುಮ್ದಾರ್ ಶಾ ಅವರಿಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ITBT ಸೆಕ್ಟರ್ ನ ಜವಾಬ್ದಾರಿಯನ್ನು ಹೊತ್ತಂತವರು, ಅವರು ಕೂಡ ಹೇಳ್ತಾ ಇರುವಂತದ್ದು ಹೌದು, ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಮಾಡ್ಲಿ, ಆದ್ರೆ ಅದಕ್ಕೆ ಪೂರಕವಾದಂತಹ ಸಹಕಾರ ಆ ಸೆಕ್ಟರ್ ಇಂದಲೂ ಕೂಡ ಬರಬೇಕು ಅನ್ನುವಂಥದ್ದು. ಅಂದ್ರೆ CSR ನಿಧಿ ಇರುತ್ತೆ, ಅದರಿಂದ ಅವ್ರು ಏನ್ ಮಾಡಬಹುದು ಅನ್ನುವಂಥದ್ದನ್ನ ಆ ಕಂಪನಿಗಳು ಕೂಡ, ಆ ಉದ್ಯಮಿಗಳು ಕೂಡ ಗಮನ ಹರಿಸಬೇಕಾಗುತ್ತೆ. ಮತ್ತು ನಾವು ಅವರ ಕಷ್ಟಗಳನ್ನ ಆಲಿಸ್ತೀವಿ ಅನ್ನುವಂತ ಕಾರಣಕ್ಕೋಸ್ಕರ ನಮ್ಮ ಮೇಲೆಯೇ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳಲ್ಲಿ ಇಷ್ಟರ ಮಟ್ಟಿಗೆ ಸ್ಪಂದನೆ ಇರ್ತಾ ಇರಲಿಲ್ಲ. ಆದ್ರೆ ಇದೀಗ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮಳೆ ಇರಬಹುದು, ಆ ಒಂದು ಎಲ್ಲ ನೈಸರ್ಗಿಕ ಅಡೆತಡೆಗಳನ್ನ ನಿವಾರಿಸಿಕೊಂಡು ನಾವು ಸೌಕರ್ಯಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಮುಂದೆಯೂ ಕೂಡ ಇದನ್ನ ನಿರಂತರವಾಗಿ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರಿಂದಾಗಿ ಅಥವಾ ಕೆಲವೊಂದಿಷ್ಟು ಮೂಲಸೌಕರ್ಯವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ರಿಂದಾಗಿ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಿದೆಯಾ ಅನ್ನುವಂಥದ್ದು ಇದೀಗ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಕಿರಣ್ ಮುಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಇಂಥವರು ಟ್ವೀಟ್ ಮಾಡಿದ ತಕ್ಷಣ ಅದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿರೋದಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೀತದೆ. ಈ ಕಾರಣಕ್ಕೋಸ್ಕರ ಇದೀಗ ಮುಜುಮ್ದಾರ್ ಶಾ ಅವರ ಟ್ವೀಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH